ಈಗ ಡಿಸೆಂಬರ್ ಮಂತಲ್ಲಿ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತಾಡ್ತಾ ಹೋಗೋಣ. 1 and 7 ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ. ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ. ಚಿನ್ನದ ರೈಟ್ ಖಂಡಿತಲೂ ಕೂಡ ಕಮ್ಮಿ ಆಗ್ಬೋದು. 100% ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ. ಚಿನ್ನದ ಕಮ್ಮಿ ಆಗುತ್ತೆ, ಬೆಳ್ಳಿನೂ ಪರವಾಗಿರಲ್ಲ. ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಮೀನ ರಾಶಿ ಇದ್ದಾನೆ. ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ, ಆದರೆ ಜನ್ಮ ಶನಿ ಏನೆಲ್ಲ 7.5 ಕೊಡ್ತಾನೆ ನೋಡಬೇಕು. ಅದೇ ಥರ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ, ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಕುಜಗ್ರಹ ಇದ್ದಾರೆ. ಇನ್ನು ಚಂದ್ರ ಎಂದಿನಂತಾಗಿ 2 ವರ್ಷಕ್ಕೊಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ. ಇವೆಲ್ಲ 9 ಗ್ರಹಗಳು ಸೇರಿ ಯಾವೆಲ್ಲ ರಾಶಿಗೆ ಯಾವೆಲ್ಲ ಲಕ್ಕನ್ನು ತಂದು ಕೊಡ್ತವೆ, ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ. ಇದರಿಂದ ಲಾಭ ನಷ್ಟವನ್ನು ಪ್ರೆಡಿಕ್ಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾ ಇದ್ದೇವೆ. ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ. ನಷ್ಟ ಹೇಗೆ ಬರುತ್ತೆ, ಲಾಭ ಹೇಗೆ ಬರುತ್ತೆ, ಅದು ತುಂಬ ದೊಡ್ಡ ಇಂಪಾರ್ಟೆಂಟು. ಪುಣ್ಯದಲ್ಲೇ ಪುಣ್ಯ. ನವಗ್ರಹಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ, ಅದು ಇಂಪಾರ್ಟೆಂಟು. ಈ ವಾರದಲ್ಲಿ ತುಂಬ ಲಕ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ. ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು, ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪ್ರಾಬ್ಲಮನ್ನು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಶಿ ಬಗ್ಗೆ ಮತ್ತೆ ಮಾತಾಡೋಣ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅನ್ನೋದು ಟೈಮ್ ನೋಡಿದರೆ ಭಾಳ ಅದ್ಭುತವಾದ ದಿನ ಅಂತ ಹೇಳೋದು. ಯಾಕಂದರೆ ಅವ್ರ ರಾಶಿಲಿ ಸಕಲ ಸಂಪತ್ತು ಐಶ್ವರ್ಯ ಕೂಡ ತುಂಬಿ ತುಳಿಕಾಡ್ತಿದೆ. ಈ ವಾರ ತುಂಬ ಪಾಸಿಟಿವ್ ಇದೆ. ಆದರೆ ಈ ವಾರ ನಿಮ್ಮ ಲೈಫಲ್ಲಿ 5ನೇ ತಾರೀಕುವರೆಗೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. 5ನೇ ತಾರೀಕಿಂದ ನಿಮ್ಮ ಟೈಮ್ ಬ್ಯಾಡ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಗೆ 5ನೇ ತಾರೀಕು ನಂತರ ನೀವು ವಿಶಾಖ ನಕ್ಷತ್ರ ಹುಡ್ತವ್ರಿಗೆ, ಪುನರ್ವಸು ನಕ್ಷತ್ರ ಹುಡ್ತವ್ರಿಗೆ, ಪೂರ್ವಭಾದ ನಕ್ಷತ್ರ ಹುಡ್ತವ್ರನ್ನ ನೀವು ಫ್ರೆಂಡ್ಶಿಪ್ಪು ನಿಮ್ಮ ಜೊತೆ ಇದ್ದರೆ ನಿಮ್ಗೆ ಆಘಾತ ತೊಂದರೆ ಇಲ್ಲ, ಅವ್ರ ಮನೇಲಿ ಕಾಯಿಲೆ, ಅವ್ರ ಮನೇಲಿ ರೋಗಗಳು ಬರ್ಬೋದು. ಆ ಥರದೊಂದು ಸಮಸ್ಯೆ ಇದೆ ನಿಮ್ಮ ಲೈಫಲ್ಲಿ. ಬ್ಯೂಟಿಫುಲ್ ನಿಮ್ಮ ಲೈಫಲ್ಲಿ ಹೆವಿ ಸಕ್ಸಸ್ಫುಲ್ ನಕ್ಷತ್ರ ಈ ವರ್ಷ ಈ ವಾರದಲ್ಲಿ ಅಂದರೆ ನಿಮಗೆ ತುಂಬ ಲಾಭವನ್ನು ಕೂಡ ನಕ್ಷತ್ರಗಳು ಅಂದರೆ ಒಂದು ಅದ್ಭುತವಾದದ್ದು ಅಂದರೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರ ನಿಮ್ಗೆ ತುಂಬ ಬೆನಿಫಿಟ್ ನಕ್ಷತ್ರಗಳನ್ನ ಕೊಡ್ತಾ ಹೋಗುತ್ತೆ. ಆ ಥರ ಕೃತಿಕ ಉತ್ತರ ಉತ್ತಾಷಾಢ ನಕ್ಷತ್ರ ತುಂಬ ರಾಜಯೋಗನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಲಗ್ನದಲ್ಲಿ ಕುಜಗ್ರಹ ಇರೋದು, ಲಗ್ನದಲ್ಲಿ ಬುಧ ಗ್ರಹ ಇರೋದು, ಲಗ್ನದಲ್ಲಿ ಶುಕ್ರ ಗ್ರಹ ಇರೋದು, ನಿಮ್ಮ ರಾಶಿಯಲ್ಲಿ ರಾಶ್ಯಾಧಿಪತಿ ಕುಜನು ಇರೋದು ತುಂಬ ಪಾಸಿಟಿವ್ನ ಅನುಭವಿಸ್ತೀರ. ನಿಮಗೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತವೆ ಗ್ರಹಗಳು. ಅದರಲ್ಲಿ ಕೂಡ ಶನಿ ಗ್ರಹ ನಿಮಗೆ ತುಂಬ ಪವರ್ಫುಲ್ ಆಗಿರೋವಂಥ ಗ್ರಹ. ಶನಿ ಪಂಚಮ ಸ್ಥಾನದಲ್ಲಿದ್ದಾನೆ. ಆದರೆ ಶನಿ ನಕ್ಷತ್ರನೂ ಕೂಡ 50-50 ಇರ್ತಕ್ಕೆ. ಶನಿ ಕೂತಿರೋ ಮನೆ ಮೀನರಾಶಿ ಅಧಿಪತಿ ಅಷ್ಟಮಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ನೀವು ಎದುರಬೇಕಾಗಿರೋದು ಪುಷ್ಯ ಅನುರಾಧ ಉತ್ತರಭಾದ ನಕ್ಷತ್ರದಲ್ಲಿ ಹುಡ್ತವ್ರನ್ನೂ ಕೂಡ ನೀವು ವಾರದಲ್ಲಿ ಕಂಟ್ರೋಲ್ ಮಾಡಿದರೆ ನೀವು ಬೆಟ್ರ್ ಆಗ್ತಿರಲಿಲ್ಲ. ಅವರ ಜೊತೆ ನೀವು ವಿಶ್ವಾಸ, ಟೈಮ್ ಪಾಸು ಇಲ್ಲ ಅವ್ರ ಮಾತ್ರ ನೀವು ಕೇಳ್ತೀರ, ನಿಮ್ಮ ಮನಸ್ಥಿತಿ ಹಾಳಾಗುತ್ತೆ. ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಫುಲ್ ಬ್ಯೂಟಿಫುಲ್ ಸಕ್ಸಸ್ ಅಂದರೆ ಸೂರ್ಯನ ನಕ್ಷತ್ರದ ಜೊತೆಗೆ ನೀವು ಫ್ರೆಂಡ್ಶಿಪ್ ಮಾಡೋಷ್ಟು ತುಂಬ ಲಾಭ ಇರುತ್ತೆ. ಯಾಕಂದರೆ ಸೂರ್ಯಗ್ರಹ ತುಂಬ ಪವರ್ಫುಲ್ ಆಗಿರೋಂಥ. ಯಾಕಂದರೆ ನಿಮಗೆ ವೃಶ್ಚಿಕ ರಾಶಿಗೆ ಸೂರ್ಯನ ಮನೆ ತುಂಬ ಯೋಗದ ಮನೆ ಆಗುತ್ತೆ. 100% ದಶಮ ಸ್ಥಾನಾಧಿಪತಿ ಮನೆ ಬಂದು ರಾಶಿಗೆ ಬರೋದ್ರಿಂದ ವಿಪರೀತ ರಾಜಯೋಗ ಕೊಡೋದ್ರಿಂದ ನಿಮಗೆ ಕೃತಿಕ ನಕ್ಷತ್ರದಲ್ಲಿಯೂ ಕೆಲಸವನ್ನು ಮಾಡಿ ಪಾಸಿಟಿವ್ ಇರುತ್ತೆ. ಆ ಥರ ಕೃತಿಕ ಉತ್ತಾಷಾಢ ನಕ್ಷತ್ರ ತುಂಬ ಬೆನಿಫಿಟ್ ಇರುತ್ತೆ. ನಿಮ್ಮ ಲೈಫಲ್ಲಿ ಯಾವುದಾದ್ರು LIC ಪಾಲಿಸಿ, ರಿಯಲ್ ಎಸ್ಟೇಟು, ಶೇರ್ ಮಾರ್ಕೆಟು ಮತ್ತು ಬಿಗ್ನೆಸ್ಸು, ಹೊಸ ಐಡಿಯಾ ಆಲೋಚನೆಗಳು, ತುಂಬ ಅದ್ಭುತವಾದ ಫ್ರೆಂಡ್ಸು, ಹೊಸ ಮದುವೆ, ಹೊಸ ಲವ್ವು ವೆರಿ ಸಕ್ಸಸ್ ಕೊಡುತ್ತೆ. ಲವ್ ಸಕ್ಸಸ್ ಕೊಡುತ್ತೆ, ಮ್ಯಾರೇಜ್ ಲೈಫ್ ಸಕ್ಸಸ್ ಕೊಡುತ್ತೆ. ತುಂಬ ಬೆನಿಫಿಟ್ ಸಕ್ಸಸ್ಸನ್ನು ಕೊಡೋದ್ರಿಂದ ನೀವು ಬೆನಿಫಿಟ್ ಆಗಿರ್ತೀರ ಅಂತ ತುಂಬ ಆಸೆ ಪಡ್ತೀನಿ. ಹ್ಯಾಪಿಯಾಗಿರ್ತೀರ ಅಂತೇಳಿ ನಾನು ಇಷ್ಟಪಡ್ತೀನಿ. ನಿಮ್ಮ ಟೈಮು ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಟೈಮಲ್ಲಿ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ನಿಮ್ಮ ಟೈಮನ್ನು ನೀವು ಕಾಪಾಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅಷ್ಟ ಐಶ್ವರ್ಯನ ಕೊಡುತ್ತೆ. ಯೋಗದ ಮೇಲೆ ಯೋಗವನ್ನು ಕೊಡುವಂಥ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ತುಂಬ ಪಾಸಿಟಿವ್ ಅನುಭವಿಸ್ಬೋದು. ಈ ವಾರ ನೀವು ಕಲರ್ನ ಅವಾಯ್ಡ್ ಮಾಡಬೇಕಾದ್ರೆ ಬ್ಲ್ಯಾಕ್ ಮತ್ತು ಯೆಲ್ಲೋನ ಅವಾಯ್ಡ್ ಮಾಡಿ. 5ನೇ ತಾರೀಕಿನಿಂದ ಎರಡೂ ಒಟ್ಟಿಗೆ ಹಾಕಿ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಎರಡನ್ನೂ ಅವಾಯ್ಡ್ ಮಾಡಿ. ಅದೇ ಥರ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಆಗಿರೋ ನಂಬರ್ಸ್ 153ನ ಅತಿ ಹೆಚ್ಚು ಫಾಲೋ ಮಾಡಿ, 135 ಫಾಲೋ ಮಾಡಿ. ನಿಮಗೆ ಈ ವಾರ ಅತಿ ಹೆಚ್ಚು ಒಳ್ಳೆ ಬಣ್ಣ ಅಂದರೆ ಬ್ಲೂ ಆ್ಯಂಡ್ ರೆಡ್ ಆ್ಯಂಡ್ ಗ್ರೀನ್ ಆ್ಯಂಡ್ ಆರೆಂಜ್ ಬಣ್ಣಗಳು ತುಂಬ ಲಕ್ಕನ್ನು ತಂದುಕೊಡುತ್ತೆ. ಜೇನುತುಪ್ಪದ ಕಲರ್ಗಳು ಬಣ್ಣವನ್ನು ನಿಮಗೆ ಅಪಾರವಾದ ಕೀರ್ತಿ, ಸಕಲ ಸಂಪತ್ತನ್ನು ಕೊಡುತ್ತೆ. ಆದರೆ ಯಾವಾಗಲೂ ಕೂಡ ಈ ವಾರದಲ್ಲಿ ಗುರು ನಕ್ಷತ್ರದಲ್ಲಿ ಹೆಚ್ಚು ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಗುರು ನಕ್ಷತ್ರ ಬಂದಾಗ ಸ್ವಲ್ಪ ಆಲೋಚನೆ ಮಾಡಿ. ಅದೇ ಥರ ನೀವು ಯಾರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತರ
ವಿಶಾಖ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರದವರಿಗೆ ಸ್ವಲ್ಪ ಅವಾಯ್ಡ್ ಮಾಡಿ. ಜ್ಯೇಷ್ಠ ನಕ್ಷತ್ರ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.